ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಭಾರತದ ಜನಗಣತಿ 2027ರ ಒಂದು ಕಾರ್ಯಕ್ಕೆ ಸಂಬಂಧಿಸಿದಂತೆ ವಿಡಿಯೋಗಳನ್ನ ನಿಮಗೋಸ್ಕರ ಮಾಡ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಕೋರ್ತಾ, ಮೊದಲಿಗೆ ನಾವೇನಪ್ಪ ತಿಳ್ಕೋಬೇಕು ಅಂತಂದರೆ, ನಮ್ಮ ಮೊಬೈಲ್ಗಳಿಗೆ ಈ ರೀತಿ ಆದಂಥ ಒಂದು ಲಾಗಿನ್ ID ಮತ್ತು ಪಾಸ್ವರ್ಡ್ ನಮಗೆ ಬರ್ತಾ ಇದೆ. ಅದನ್ನು ನಾವೇನು ಮಾಡಬೇಕು, ಜೋಪಾನವಾಗಿ ಇಟ್ಕೋಬೇಕು. ಯಾವಾಗ ಮೊಬೈಲ್ ಆ್ಯಪನ್ನು ಡೌನ್ಲೋಡ್ ಮಾಡಬೇಕು, ಅದನ್ನು ಹೇಗೆ ಇನ್ಸ್ಟಾಲ್ ಮಾಡಬೇಕು ಮತ್ತು ಭಾಷೆಯನ್ನು ಹೇಗೆ ಸೆಟ್ ಮಾಡಬೇಕು ಅನ್ನೋದನ್ನು ನಿಮ್ಮ ತರಬೇತಿ ಕೇಂದ್ರದಲ್ಲಿ ಹೇಳ್ಕೊಡ್ತಾರೆ, ಅಥವಾ ಈ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಅಲ್ಲಿವರೆಗೂ ಈ ಒಂದು ಟೆಕ್ಸ್ಟ್ ಮೆಸೇಜ್ ಬಂದಿರತಕ್ಕಂತಹ ಪಾಸ್ವರ್ಡ್ ಮತ್ತು ಯೂಸರ್ ಐಡಿಯನ್ನು ಜೋಪಾನವಾಗಿ ಡಿಲೀಟ್ ಮಾಡಿದಾಗೆ ಇಟ್ಕೋಬೇಕಾಗತ್ತೆ. ಈ ಒಂದು ಕಾರ್ಯಕ್ರಮದ ಮೊದಲಿಗೆ ನಾವು ಜನಗಣತಿಯ ಹಿನ್ನೆಲೆಯನ್ನು ಒಂದು ನಿಮಿಷದಲ್ಲಿ ತಿಳಿಸ್ಕೊಡ್ತೀನಿ. ಜನಗಣತಿ ಭಾರತದ ಸಂವಿಧಾನದ 7ನೇ ಪರಿಚ್ಛೇದ ಅನುಕ್ರಮ ಸಂಖ್ಯೆ 63ರಲ್ಲಿ ಕೇಂದ್ರ ಪಟ್ಟಿಗೆ ಬರ್ತದೆ. ಜನಗಣತಿಗೆ ಸಂಬಂಧಪಟ್ಟಂತೆ ಕಾಯ್ದೆ 1948ರಲ್ಲಿ ಆಗಿರ್ತದೆ. ಹಾಗಾದರೆ ಈ ಜನಗಣತಿ ಕಾರ್ಯ ಯಾವಾಗ ಪ್ರಾರಂಭ ಆಯಿತು ಅಂತ ನೋಡಿದರೆ, ನಮ್ಮ ದೇಶದಲ್ಲಿ 1872ರಲ್ಲಿ ಪ್ರಾರಂಭ ಆಗುತ್ತೆ. ವಿವಿಧ ಸಮಯದಲ್ಲಿ ವಿವಿಧ ಭಾಗಗಳಲ್ಲಿ ಈ ಒಂದು ಕಾರ್ಯ ನಡೆಯುತ್ತೆ. 1881ರಲ್ಲಿ ಇಡೀ ದೇಶದಲ್ಲಿ ಏಕಕಾಲಕ್ಕೆ ನಡೆಯುತ್ತೆ. ಅಲ್ಲಿಂದ 2011ರವರೆಗೆ ಪ್ರತಿ 10 ವರ್ಷಗಳಿಗೊಮ್ಮೆ ಈ ಒಂದು ಜನಗಣತಿ ಕಾರ್ಯ ನಡೀತಾ ಇದೆ. 2019ರಲ್ಲಿ ಕೋವಿಡ್-19 ಪ್ರಾಬ್ಲಮ್ ಆಗಿರೋದ್ರಿಂದ 2021ರಲ್ಲಿ ನಡೆಯಬೇಕಾದಂಥ ಜನಗಣತಿ ಈಗ 2026 ಮತ್ತು 27ನೇ ಸಾಲಿನಲ್ಲಿ ನಡೀತಾ ಇದೆ. ಇಲ್ಲಿವರೆಗೆ 1872ರಿಂದ ಇಲ್ಲಿವರೆಗೆ ನಡೀತಾ ಇರುವಂತಹ ಜನಗಣತಿ 16ನೇ ಜನಗಣತಿ ಆಗಿದೆ. ಸ್ವತಂತ್ರ ಬಂದ ನಂತರ 8ನೇ ಜನಗಣತಿ ಆಗಿರ್ತದೆ. ಹಾಗಾದರೆ ಜನಗಣತಿಯ ಉದ್ದೇಶ ಏನಪ್ಪ ಅಂತ ಅಂದರೆ, ಜನಸಂಖ್ಯೆ ಎಷ್ಟಿದೆ, ಆರ್ಥಿಕ ಚಟುವಟಿಕೆ ಹೇಗೆ ನಡೀತಾ ಇದೆ, ಸಾಕ್ಷರತೆ, ಶಿಕ್ಷಣ, ವಸತಿ, ನಗರೀಕರಣ, ಫರ್ಟಿಲಿಟಿ, SC/ST, ಭಾಷೆ, ಧರ್ಮ, ವಲಸೆ, ಅಂಗವೈಕಲ್ಯ, ಇತರೆ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ದತ್ತಾಂಶಗಳನ್ನ ಕಲೆ ಹಾಕೋಕ್ಕೋಸ್ಕರ ಈ ಒಂದು ಜನಗಣತಿಯನ್ನು ನಡೆಸ್ತಾ ಇದ್ದಾರೆ. ಇನ್ನೂ ಅನೇಕ ಉದ್ದೇಶಗಳು ಕೂಡ ಇದರಲ್ಲಿ ಒಳಗೊಂಡಿರ್ತವೆ. ಈ ಬಾರಿ ನಡೆಯುವಂಥ ಜನಗಣತಿಯು ಎಷ್ಟು ಹಂತದಲ್ಲಿ ನಡೆಯುತ್ತೆ ಅಂದರೆ, ಎರಡು ಹಂತದಲ್ಲಿ ನಡೆಯುತ್ತೆ. ಮೊದಲನೇ ಹಂತ ಈ ಒಂದು ಏಪ್ರಿಲ್ 16ರಿಂದ ಪ್ರಾರಂಭ ಆಗುತ್ತೆ. ಮನೆ ಪಟ್ಟಿಯನ್ನು ಮಾಡೋದು ಹಾಗೂ ಮನೆ ಗಣತಿಯನ್ನು ಮಾಡುವಂಥದ್ದು. ಎರಡನೇ ಹಂತ ಫೆಬ್ರವರಿ 2027ರಲ್ಲಿ ಜನಸಂಖ್ಯಾ ಗಣತಿಯನ್ನು ನಡೆಯುತ್ತೆ. ಅದು 2027 ಫೆಬ್ರವರಿ ತಿಂಗಳಲ್ಲಿ ನಡೆಯುವಂಥದ್ದು. ಈ ಬಾರಿಯ ಜನಗಣತಿಯ ವಿಶೇಷ ಏನಪ್ಪ ಅಂತ ಅಂದರೆ, ಡಿಜಿಟಲ್ ಗಣತಿ ಆಗ್ತಾ ಇದೆ. ಆಂಡ್ರಾಯ್ಡ್ 11.0 ಗಿಂತ ಜಾಸ್ತಿ ಇರುವಂಥ ವರ್ಷನ್ನಲ್ಲಿ ಮತ್ತು iOS 15.0 ವರ್ಷನ್ಗಿಂತ ಜಾಸ್ತಿ ಇರುವಂಥದ್ರಲ್ಲಿ 6GB RAM ಮತ್ತು 4GB RAM ಒಳಗೊಂಡಂತೆ ಇರುವಂತಹ ಒಂದು ಮೊಬೈಲ್ನಲ್ಲಿ ಈ ಒಂದು ಗಣತಿ ಕಾರ್ಯ ನಡೀತಾ ಇದೆ. ಈ ಗಣತಿ ಕಾರ್ಯದಲ್ಲಿ ಆ್ಯಪನ್ನು ನಾವು ಡೌನ್ಲೋಡ್ ಮಾಡಿಕೊಂಡು ಇನ್ಸ್ಟಾಲ್ ಮಾಡ್ಕೋಬೇಕಾಗತ್ತೆ. ಜೊತೆಗೆ PDF-ಅನ್ನು ಓದಲಿಕ್ಕೆ ಒಂದು ಸಪೋರ್ಟಿಂಗ್ ಆ್ಯಪನ್ನು ಕೂಡ ನಾವು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ. ಮತ್ತೊಂದು ವಿಶೇಷ ಏನು ಅಂತಂದರೆ, ಸ್ವಯಂ ಗಣತಿ, ಸೆಲ್ಫ್ ಎನ್ಯುಮರೇಷನ್, ನಮ್ಮ ಗಣತಿಯನ್ನು ನಾವೇ ಮಾಡಿಕೊಳ್ಳಲಿಕ್ಕೆ ಈ ಬಾರಿ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದು ಏಪ್ರಿಲ್ 1ನೇ ತಾರೀಕಿಂದ ಪ್ರಾರಂಭವಾಗಿ ಏಪ್ರಿಲ್ 15ನೇ ತಾರೀಕುವರೆಗೆ ನಡೆಯುತ್ತೆ. ಸ್ವಯಂ ಗಣತಿಯನ್ನು ನಾವೇ ಮಾಡ್ಕೋಬೋದಾಗಿದೆ. ಅದಕ್ಕೆ ಸಂಬಂಧಪಟ್ಟಂತೆ ನಾವು ಪಿನ್ ಕೋಡ್ ಆಗಿರ್ಬೋದು ಮತ್ತು ನಮ್ಮ ನಿಖರ ಸ್ಥಳವನ್ನು ಗುರುತಿಸುವಂಥದ್ದಾಗಿರ್ಬೋದು, ಅದೆಲ್ಲ ಮಾಹಿತಿಯನ್ನು ತುಂಬಿದ ನಂತರ ನಮಗೊಂದು ID ಬರುತ್ತೆ. IDಯನ್ನು ಇಟ್ಕೋಬೇಕು. ಗಣತಿದಾರರು ಮನೆಗೆ ಬಂದಾಗ IDಯನ್ನು ಮತ್ತೆ ನಾವು ಅವ್ರಿಗೆ ಕೊಟ್ಟಾಗ ನಮ್ಮ ತುಂಬಿರತಕ್ಕಂಥ ಮಾಹಿತಿಗಳು ಅವರಲ್ಲಿ ಪ್ರದರ್ಶನಗೊಳ್ತವೆ. ಆ ನಂತರ ಅದನ್ನು ಸರಿಯ ತಪ್ಪ ಅಂತ ಮತ್ತೊಮ್ಮೆ ಕನ್ಫರ್ಮ್ ಮಾಡಿಕೊಂಡು ಅದನ್ನೇನು ಮಾಡ್ತಾರೆ, ವ್ಯಾಲಿಡೇಷನ್ ಮಾಡ್ತಾರೆ. ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರಗಳಾದಂತಹ ಮನೆಪಟ್ಟಿ ಬ್ಲಾಕನ್ನು ಯಾವ ರೀತಿ ಮಾಡೋದು, ಹಾಗೂ ಆವರಣ ಅಂದ್ರೇನು, ಕಟ್ಟಡ ಅಂದ್ರೇನು, ಕುಟುಂಬ ಅಂದ್ರೇನು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಲ್ರಿಗೂ ಧನ್ಯವಾದಗಳು. ನಮಸ್ಕಾರ.